ನೋಡಿ ಇನ್ನೂ 229 ರೂಪಾಯಿ. ನಾವು 500-600 ರೂಪಾಯಿ ಗ್ಯಾಸ್ ಹಾಕ್ತೀವಿ. ಬರೋದು ಬಾಡಿಗೆ ಇಷ್ಟೇ. ಕಾಲ ಹಾಲು ತೊಗೊಂಡ್ರೆ ಗ್ಯಾಸ್ ಹಾಕ್ಸೋಕ್ಕಲ್ಲ. ಗ್ಯಾಸ್ ಹಾಕ್ಸಿದ್ರೆ ಗಾಡಿ ರಿಪೇರಿ ಬಂತಂದ್ರೆ ರಿಪೇರಿ ಮಾಡ್ಸೋಕ್ಕಾಗಲ್ಲ. ನಾವು ಯಾವುದೋ ಒಂದು ತಮ್ಮಣ್ಣ ಮೈಸೂರು ರೋಡಲ್ಲಿ ನೋಡಿದ್ರೆ 100 ರೂಪಾಯಿ ನಡೀತಾ ಇದೆ ಗ್ಯಾಸು. ಅದ್ರ ಮೇಲ್ಗಡೆ ಹೋದರೆ 125. ಇದು ದೇವೇಗೌಡ ಪೆಟ್ರೋಲ್ ಬಂಕಲ್ಲೂ 125. ಹಿಂಗೆಲ್ಲ ಮಾಡಿದ್ರೆ 150, 200 ಹಂಗೆಲ್ಲ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ? ನಾವು ಎಲ್ಲಿ ಊಟ ಮಾಡಬೇಕು, ಹೆಂಗೆ ಊಟ ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ನನಗೆ 2 ಹೆಣ್ಮಕ್ಳು, ಎಷ್ಟು ತೊಂದರೆ ಇದೆ ನನಗೆ. ನಾವು ಇಲ್ಲಿ ನೋಡಿ ಇವಾಗ ಈ ಬಂದಿರೋ ಬಾಡಿಗೆನೇ ನಮಗೆ ಯಾವುದಕ್ಕೂ ಇಲ್ಲ. ನಮಗೆ ಈ ಬಾಡಿಗೆಲಿ ನಾವು ಏನು ತಿನ್ನೋಣ? ನೋಡಿ ಇನ್ನೂ 229 ರೂಪಾಯಿ. ನಾವು 500-600 ರೂಪಾಯಿ ಗ್ಯಾಸ್ ಹಾಕ್ತೀವಿ. ಬರೋದು ಬಾಡಿಗೆ ಇಷ್ಟೇ. ಇರೋದು ಇಷ್ಟೇ. ನಮ್ಮ ಜೀವನ ನಾವು ಯಾರಿಗೆ ಹೇಳ್ಕೊಳ್ಳೋಣ? ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳ್ಳೋಣ? ನಮ್ಮ ಆಟೋ ನೋಡಿ, ಇದು ರೆಡಿ ಮಾಡ್ತಿದ್ರೆ 10-15 ಸಾವಿರ ರೂಪಾಯಿ ಬೇಕು. ಸಾಲ ಕೇಳಿದ್ರೆ ಕೊಡೋರಿಲ್ಲ. ನಮ್ಮ ಆಟೋ ಬಗ್ಗೆ ನಾವು ಏನಂತ ಹೇಳಬೇಕು? ನಮ್ಮ ಆಟೋಗಳು ಕಷ್ಟಗಳನ್ನ ನೋಡ್ತಾ ಇಲ್ವಾ? MLA ಗಳು, ರಾಜಕೀಯಗಳು ಓಟ್ ಬೇಕು ಅಂದಿದ್ದ ದಿವಸ ಮನೆ ಬಾಗಿಲಿಗೆ ಬರ್ತಾರೆ. ಆಮೇಲೆ ಓಟ್ ಬಂದಮೇಲೆ ಯಾರೂ ಬರಲ್ಲ. ನಮ್ಮ ಕಷ್ಟಗಳು ನಮಗೆ ಗೊತ್ತಾಗಬೇಕು, ಆ ಥರ ಮಾಡ್ತಾರೆ. ನಾವು ಯಾರನ್ನು ಕೇಳೋಣ? ಈಗ ಧ್ರುವ ಸಂಜೆನಾದರೆ ಸ್ವಲ್ಪ ಕೈ